70 to 80% ಅಂತ ಇಂಟರ್ನೆಟ್ ಅಲ್ಲೆಲ್ಲ ಕೊಟ್ಟಿರೋದು. ಇಲ್ಲಿ ಬಂದ್ರೆ ಆಕ್ಚುಲಿ ಮೈಕಲ್ ಕೋರ್ಸ್ಗೆ ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ಜನ ನೋಡಿ ಇಲ್ಲಿ ಒಳಗೆ ಹೋಗೋದಿಕ್ಕೆ ಕ್ಯೂ ಇಲ್ಲಿವರೆಗೂ ನಿಂತಿದ್ದಾರೆ. ಒರಿಜಿನಲ್ ಪ್ರೈಸ್ 24,000 ಏನೋ ಇದೆ. ಮಸಾಲೆ ದೋಸೆ, ಇಡ್ಲಿ, ವಡೆ ಎಲ್ಲ ಬಂದಿದೆ, ತಿನ್ನೋದೊಂದೇ ಬಾಕಿ. ಬಿಯರ್ ಒಂದು ಅದೇ ಅರ್ಧ ಲೀಟ್ರದ್ದು ತಗೊಂಡ್ರೆ ಎಷ್ಟು ಒಂದು 80 ರೂಪಾಯಿ 90 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅದೇ ವಾಟರ್ ಬಾಟಲ್ ತಗೊಂಡ್ರೆ ಈ ಸರಿ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ನಡೀತಿರೋ ಕ್ರಿಸ್ಮಸ್ ಮಾರ್ಕೆಟ್ ನೋಡೋದಕ್ಕೆ ಬಂದಿದ್ದೀವಿ. ಕೈಯೆಲ್ಲ ಕರಿತಾ ಆಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವಾಗ ಬ್ಲ್ಯಾಕ್ ಫ್ರೈಡೆ ಸೇಲ್ ಎಲ್ಲಾ ಕಡೆ ನಡೀತಾ ಇದೆ. ಆಕ್ಚುಲ್ ಆಗಿ ಬ್ಲ್ಯಾಕ್ ಫ್ರೈಡೆ ಇರೋದು ನೆಕ್ಸ್ಟ್ ವೀಕ್. ಸೊ ನಾವು 1 ವೀಕ್ ಮುಂಚೆನೆ ಹೋಗ್ತಾ ಇದೀವಿ, ಯಾಕಂದ್ರೆ ಇಲ್ಲಿ ಇವಾಗ್ಲೇನೆ ಎಲ್ಲ ಸೇಲ್ ಸ್ಟಾರ್ಟ್ ಆಗಿದೆ. 70% 80% ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಗೊತ್ತಿಲ್ಲ ಎಷ್ಟಿರುತ್ತೆ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾವು ಜರ್ಮನಿಯಲ್ಲಿ ಔಟ್ಲೆಟ್ಸ್ ಹೇಗಿರುತ್ತೆ, ಬ್ಲ್ಯಾಕ್ ಫ್ರೈಡೆ ಬಂದಾಗ ಆಫರ್ಸ್ ಎಲ್ಲ ಎಷ್ಟೆಷ್ಟಿರುತ್ತೆ ಅಂತೆಲ್ಲ ನೋಡೋಣ, ಬನ್ನಿ. ನೋಡಿ, ನೆನ್ನೆ ಸ್ವಲ್ಪ ಸ್ನೋಫಾಲ್ ಆಗಿತ್ತು, ಮನೆ ಮೇಲ್ಗಡೆ ಎಲ್ಲ ಹಿಂಗೆ ಸ್ನೋ ಕೂತಿದೆ ಅಂತ. ನಮ್ಮೂರಿಂದ ಔಟ್ಲೆಟ್ ಎಷ್ಟು ದೂರ ಇದೆ? ಎಷ್ಟೊತ್ತಾಗ್ಬೋದು ನಾವು ರೀಚ್ ಆಗಕ್ಕೆ? 2.5 hours ಬೇಕಾ? ಅವರ್ಸ್ ಡ್ರೈವ್ ಮಾಡ್ಕೊಂಡು ಬಂದ ಮೇಲೆ ಇವಾಗ ಸ್ವೈಬ್ರಿಕನ್ ಅನ್ನೋ ಫ್ಯಾಷನ್ ಔಟ್ಲೆಟ್ಗೆ ಬಂದ್ವಿ. ಇಲ್ಲಿ ಕಾರ್ ಪಾರ್ಕ್ ಮಾಡೋದಕ್ಕೆ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ. ನೋಡಿ, ಅರ್ಧ ಗಂಟೆ ಸುತ್ತಿದ್ದೀವಿ, ಯಾಕಂದರೆ ಅಷ್ಟು ಜನ ಬಂದಿದ್ದಾರೆ. ಜಸ್ಟ್ ಇದು ಓಪನ್ ಆಗಿ 1 hour ಆಗಿದೆ ಅಷ್ಟೇ. 1 hourಗೆ ಫುಲ್ ಫಿಲ್ ಆಗಿದೆ. ಎಷ್ಟು ಕಾರ್ಗಳು ನಿಂತಿದೆ ಅಂತ ಹೇಳಿದ್ರೆ, ಇಲ್ಲಿ ಫ್ಯಾಷನ್ ಔಟ್ಲೆಟ್ ಎಷ್ಟು ದೊಡ್ಡದಿದೆಯೋ ಅದಕ್ಕಿಂತ ಪಾರ್ಕಿಂಗ್ ಪ್ಲೇಸ್ ದಿನ ದೊಡ್ಡದಿದೆ ಅನ್ಸುತ್ತೆ, ಯಾಕಂದ್ರೆ ಅಷ್ಟು ಕಾರ್ಗಳು ಬಂದಿದೆ. ಇಲ್ಲಿ ಝೂಮ್ ಮಾಡ್ತೀನಿ, ನೋಡಿ ಎಷ್ಟು ಕಾರ್ಗಳು ಬಂದಿದೆ ಅಂತ. ಸೀರಿಯಸ್ಲಿ ಇಷ್ಟೊಂದು ಜನ ಬರ್ತಾರೆ ಅಂತಾನೆ ಅನ್ಕೊಂಡಿರಲಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ಕಾರ್ ಇದೆ ಅಂದ್ರೆ ಎಷ್ಟು ಜನ ಬಂದಿರಬೇಡ ಇವತ್ತು. ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ನೋಡಿ, ಯಾವ್ಯಾವ ಬ್ರ್ಯಾಂಡ್ ಬೇಕೆಲ್ಲ ಇದೆ. ಲಕ್ಸುರಿ ಬ್ರ್ಯಾಂಡ್ಸ್ ಇದೆ, ನಾರ್ಮಲ್ ಬ್ರ್ಯಾಂಡ್ಸ್ ಕೂಡ ಇದೆ. ಉದಯ್, ಬ್ಲ್ಯಾಕ್ ಫ್ರೈಡೆ ಸೇಲ್ ಅಂತ ಬಂದ್ರೆ ಬರೀ 20-30% ಇದೆ ಅಷ್ಟೇ ಅಲ್ಲ? ಅಷ್ಟೇ, ಮತ್ತೆ ಏನ್ ಮಾಡೋದು? 70 to 80% ಅಂತ ಇಂಟರ್ನೆಟ್ ಅಲ್ಲೆಲ್ಲ ಕೊಟ್ಟಿರೋದು. ಇಲ್ಲಿ ಬಂದ್ರೆ ಎಲ್ಲ ಶಾಪ್ ಮುಂದೆನೂ ಬರೀ 20-30 ಅಂತ ಹಾಕಿದ್ದಾರೆ. ನೋಡೋಣ, ಇನ್ನ ಇವಾಗಷ್ಟೇ ಬಂದಿದ್ದೀವಿ. ಮುಂದೆ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಲ್ಲಿ ಏನಾದರೂ ಜಾಸ್ತಿ ಆಫರ್ ಇದೆಯಾ ಅಂತ ನೋಡೋಣ, ಬನ್ನಿ. ಬಟ್ ನೈಕಿಗೆ ಹೋಗಿದ್ದು, ನೈಕಿಲಿ ಬರೀ 30% ಇತ್ತು, ಅಲ್ಲೇನೋ ತಗೊಳ್ಳಿಲ್ಲ. ಒಂದೊಂದು ಬ್ರ್ಯಾಂಡ್ ಶಾಪ್ ಈ ಥರ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟೊಂದು ಶಾಪ್ಗಳಿದೆ ಅಂತ ಹೇಳಿ. ಸೊ ಈ ಥರ ತುಂಬಾ ದೊಡ್ಡ ಔಟ್ಲೆಟ್ ಇದು, ತುಂಬ ಬ್ರ್ಯಾಂಡ್ಸ್ಗಳ ಶಾಪ್ಸ್ ಇದೆ ಇಲ್ಲಿ. ಇವಾಗ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಈ ಥರ ಕ್ರಿಸ್ಮಸ್ ಟ್ರೀ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ದಾರೆ. ನೋಡಿ, ಆಗಲೇ ಲೈಟ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದಾರೆ, ಚೆನ್ನಾಗಿ ಅನಿಸ್ತದೆ ಒಂಥರ. ಆ ಶಾಪ್ಸ್ ಒಳಗಡೆ ಹೋಗೋದಿಕ್ಕೇನೆ ಎಷ್ಟೊಂದು ಜನ ನೋಡಿ ಇಲ್ಲಿ ಕ್ಯೂ ಅಲ್ಲಿ ನಿಂತಿರೋದು ಅಂತೇಳಿ. ಇಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ, ಈ ಥರ ಇದೆ ನೋಡಿ. ಸೊ ಉದಯ್ ಇವಾಗ ಜಾಕ್ ಆ್ಯಂಡ್ ಜಾನ್ಸ್ ಒಳಗಡೆ ಹೋಗಿ ಬರ್ತೀನಿ, ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂತ ಹೇಳ್ಬಿಟ್ಟು ಹೋದ್ರು. ಸೊ ಇದಾದ್ಮೇಲೆ ಒಳಗಡೆ ಹೋಗ್ಬೇಕು, ರಿಚುವಲ್ಸ್ ಒಳಗಡೆ. ಶಾಪ್ ಒಳಗಡೆ ಚಿಕ್ಕದಾಗಿರೋದ್ರಿಂದ ಎಷ್ಟು ಜನ ಹೊರಗೆ ಹೋಗ್ತಾರೆ ಅಷ್ಟು ಜನನ ಒಳಗಡೆ ಬಿಡ್ತಿದ್ರು ಅಷ್ಟೇ. ಲಿಮಿಟೆಡ್ ಜನನ ಒಳಗಡೆ ಬಿಡ್ತಿದ್ರು. ಹಾಗೆ ಬ್ಲ್ಯಾಕ್ ಫ್ರೈಡೆ ಆಫರ್ ಮಾತ್ರ ಸೂಪರ್ ಆಗಿತ್ತು, ಹಾಗಾಗಿ ತುಂಬಾ ಜನ ಬಂದಿದ್ದಾರೆ. ಹಾಗೆ ತುಂಬಾನೇ ಪ್ರಾಡಕ್ಟ್ಸ್ಗಳೆಲ್ಲ ಸೇಲ್ ಆಗ್ತಿತ್ತು ಇವ್ರದ್ದು. ನಾವು ಸ್ವಲ್ಪ ಪರ್ಫ್ಯೂಮ್ಸ್ ಮತ್ತೆ ಕ್ರೀಮ್ಸ್ ಎಲ್ಲ ತಗೊಳ್ಳೋದಿತ್ತು, ಅದೆಲ್ಲ ತಗೊಂಡ್ವಿ. 40% ಆಫರ್ ಇದೆ ಈ ಶಾಪಲ್ಲಿ, ಅದಕ್ಕೆ ಜನ ನೋಡಿ ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಹಾಗೆ ಶಾಪಿಂಗ್ ಆಯಿತು ನಮ್ಮದು. ಶಾಪಿಂಗ್ ಮಾಡೋದಕ್ಕೆ ಬ್ಲ್ಯಾಕ್ ಫ್ರೈಡೆ ಸೇಲ್ ಏನಿದೆ ಅದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ಬ್ರ್ಯಾಂಡ್ಸ್ಗಳಲ್ಲಿ 70% 80% ಎಲ್ಲ ಆಫರ್ ಇತ್ತು. ಬಟ್ ಅದೆಲ್ಲ ಕೆಲವೊಂದು ಸೆಲೆಕ್ಟೆಡ್ ಐಟಮ್ಸ್ಗಳಿಗೆ, ಆದ್ರೂ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಶಾಪಿಂಗ್ ಮಾಡೋದಕ್ಕೆ. ತುಂಬ ಬ್ರ್ಯಾಂಡ್ಸ್ಗಳಲ್ಲಿ ತುಂಬಾ ಆಫರ್ಸ್ ಇತ್ತು. ಸುತ್ತಾಡಿ ಆಗಲೇ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗಿತ್ತು. ಇಲ್ಲೇ ಒಂದು ಚಾಕ್ಲೇಟ್ ಶಾಪ್ ಕೂಡ ಇತ್ತು. ಇಲ್ಲೇ ಸದ್ಯಕ್ಕೆ ತಿನ್ನೋದಕ್ಕೆ ಸ್ವಲ್ಪ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಹೇಳಿ ಚಾಕ್ಲೇಟ್ ಶಾಪ್ ಒಳಗಡೆ ಹೋಗಿ ಸ್ವಲ್ಪ ಚಾಕ್ಲೇಟ್ಸ್ನ ತೊಗೊಂಡು ಮತ್ತೆ ನಾವು ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲಿ ಮೈಕಲ್ ಕೋರ್ಸ್ಗೆ ಹೋಗೋಣ ಅಂತ ಬಂದ್ವಿ. ನೋಡಿದ್ರೆ ಜನ ನೋಡಿ ಇಲ್ಲಿ ಒಳಗೆ ಹೋಗೋದಕ್ಕೆ ಕ್ಯೂ ಇಲ್ಲಿವರೆಗೂ ನಿಂತಿದ್ದಾರೆ. ಮೈಕಲ್ ಕೋರ್ಸಲ್ಲಿ ಮಾತ್ರ ಬ್ಲ್ಯಾಕ್ ಫ್ರೈಡೆ ಆಫರ್ ಸಖತ್ತಾಗಿತ್ತು, ಒಳ್ಳೆ ಆಫರ್ಸ್ ಕೊಟ್ಟಿದ್ರು. ಅದನ್ನು ನೋಡ್ಕೊಂಡು ಇವಾಗ ಮತ್ತೆ ಬೇರೆ ಶಾಪ್ ಕಡೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಎಲ್ಲಿಗೋಗೋದು? ಇಲ್ಲಿ ನೋಡಿ, ಯಾವುದಿದು? ಸನ್ ಗ್ಲಾಸ್ ನೋಡ್ತಿದ್ಯಾ ಅಥವಾ ಬೇರೆ ಯಾವ್ದಾದ್ರು ಗ್ಲಾಸ್ ನೋಡ್ತಿದ್ಯಾ? ಸೈಕ್ಲಿಂಗ್ಗ ಏನು ನೋಡ್ತಿದ್ಯಾ? ಹಾಕೊಂಡು ನೋಡ್ತೀನಿ, ಹಿಂಗೆ ಕಾಣಿಸ್ತೀಯ? ತಿರುಗಿ ಕಡೆ ಒಂದು ಸರಿ ಅದಾಕೋ ನೋಡ್ತೀನಿ, ಮೋಸ್ಟ್ಲಿ ಅದು ಚೆನ್ನಾಗಿ ಕಾಣಿಸ್ಬೋದು ಅನ್ಸುತ್ತೆ. ಎಲ್ಲ ಈ ಕಡೆ ತಿರುಗಿ. ಹಾಂ, ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ.
3 ತಗೊಂಡ್ರೆ 50% ಆಫರ್ ಅಂತೆ, ಒಂದಾದರೆ 20% ಅಷ್ಟೇ. ಎಷ್ಟಿದೆ ಅದು? 150 ಯೂರೋಸಾ? ಅಲ್ಲ, 115. 165 115 ಆಫರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಗ್ಲಾಸ್ಗಳಿದೆ ಅಂತ. ಬ್ರ್ಯಾಂಡ್ ನೇಮ್ ನೋಡಿ ಹೇಗಿದೆ ಇದು. ಬನ್ನಿ ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ. ಜಾಕೆಟ್ಸ್ ಏನಿದು? ನಫಾ ಪಿಜಿರಿ ಅಂತನಾ? ಗೊತ್ತಿಲ್ಲ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಬ್ರ್ಯಾಂಡ್ನ. ಚಿನ್ನಿ ಯಾರಿಗೆ ನೋಡ್ತಿದ್ಯೋ? ಅವ್ರ ಪಪ್ಪಂಗೆ ಜಾಕೆಟ್ ನೋಡ್ತಿದ್ದಾಳಂತೆ. ಪಪ್ಪ ಅಲ್ಲಿ ಟ್ರೈ ಮಾಡಕ್ಕೆ ಹೋಗಿದೆ, ಜಾಕೆಟು ಟ್ರೈ ಮಾಡಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಜಾಕೆಟ್ ಭಾಳ ಇಷ್ಟ ಆಗ್ಬಿಟ್ಟಿದೆ, ಅದನ್ನ ನೋಡೋಕ್ಕೆ ಅಂತ ಹೋಗ್ತಿದ್ದಾರೆ. ಬಂದೆ. ಚಿನ್ನಿ ಬಾ, ಆ ಕಡೆ ಹೋಗೋಣ. ಇದು ಆಫರಲ್ಲಿ ಒಂದು 8000 ಅನ್ಸುತ್ತೆ. ಆಫರ್ ಆಗಿದ್ದು 8000, ಒರಿಜಿನಲ್ ಪ್ರೈಸ್ 24,000 ಏನೋ ಇದೆ, ಆಫರಲ್ಲಿ 8000. ನೆಕ್ಸ್ಟು ಫ್ರೈಸ್ ಬೇಬಿಗೆ ಬಂದ್ವಿ. ಇಲ್ಲಿ ಫ್ರೈಸ್ ಬಿಟ್ಟರೆ ಬೇರೆ ಏನೂ ಸಿಕ್ಕಲಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು ಫ್ರೈಸ್. ಇದನ್ನು ತಿನ್ಕೊಂಡು ಮತ್ತೆ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ಒಂದು ಅರ್ಧ ಔಟ್ಲೆಟ್ ಸುತ್ತಾಡ್ಕೊಂಡು ಮತ್ತೆ ಈ ಕಡೆ ಸೈಡಿಗೆ ಬಂದು, ಈ ಕಡೆ ಸೈಡ್ ಕೂಡ ತುಂಬ ಜನ ಇದ್ದಾರೆ. ಸೊ ಇವಾಗ ಸೂಪರ್ ಡ್ರೈವ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದು ಬಿಟ್ಟರೆ ಇಲ್ಲೂ ಕೂಡ ತುಂಬ ಬೇರೆ ಬೇರೆ ಬ್ರ್ಯಾಂಡ್ ಇದೆ. ನಾರ್ತ್ ಫೇಸ್ ಇದೆ, ಇನ್ನು ಯಾವುದಾದ್ರು ಇದೆ. ಒಳಗೆ ಹೋಗೋಣ. ಆ್ಯಕ್ಚುಲಿ ಅವಾಗಲೇ ಟ್ರೈ ಮಾಡಿದ್ರಲ್ಲ, ಜಾಕೆಟ್ ಬೇಡ ಅಂತ ಬಂದಿದ್ರು, ಅಂತೂ ಹೋಗಿ ಬಂದ್ಬಿಟ್ರು. ಯಾಕೆ? ಇಷ್ಟ ಆಯ್ತು ಅಂತ ಹೇಳಿ ಮತ್ತೆ ಬೇಡ ಅಂತ ವಾಪಸ್ ಬಂದು ಮತ್ತೋಗಿ ತಗೊಬಂದಿರೋದು. ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯಿತು. ಸೊ ಇವಾಗ ಲಾಸ್ಟ್ ಇನ್ನೊಂದು ರೌಂಡ್ ಹೊಡ್ಕೊಂಡು ಆಮೇಲೆ ಮನೆಗೆ ಹೋಗೋದೇನೆ. ಇವತ್ತು ಭಾನುವಾರ. ಸೊ ಭಾನುವಾರ ಬೆಳಿಗ್ಗೆ ಎದ್ದು ಲೇಟಾಗಿ ಎದ್ವಿ. ಇವತ್ತು ಎದ್ದು ಮನೇಲಿ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಾಗ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಿದೀವಿ. ಬನ್ನಿ, ಇಲ್ಲಿ ಜರ್ಮನಿಯಲ್ಲಿ ಏನೆಲ್ಲ ಬ್ರೇಕ್ಫಾಸ್ಟ್ ಸಿಗುತ್ತೆ, ಬ್ರೇಕ್ಫಾಸ್ಟ್ ಅಂದ್ರೆ ಇವ್ರು ಏನೆಲ್ಲ ಮಾಡ್ತಾರೆ ಅದನ್ನ ನೋಡೋಣ. ಬನ್ನಿ, ಇವಾಗ ಒಂದು ಬೇಕರಿ ಕಡೆ ಹೋಗ್ತಾ ಇದೀವಿ, ಬೇಕರಿಗೆ ಹೋಗೋಣ. ಬ್ರೇಕ್ಫಾಸ್ಟ್ ಅಂದ ತಕ್ಷಣ ನಾವೆಲ್ಲ ಇಲ್ಲಿಗೆ ಹೋಗ್ತೀವಿ ಹೇಳಿ, ಹೋಟೆಲ್ಗೆ ಹೋಗ್ತೀವಿ. ಆದ್ರೆ ಇಲ್ಲಿ ಹೋಟೆಲ್ಗೆ ಹೋಗಲ್ಲ, ಬ್ರೇಕ್ಫಾಸ್ಟ್ ಅಂದ್ರೆ ಬೇಕರಿಗೆ ಹೋಗ್ತಾರೆ. ಬನ್ನಿ, ಬೇಕರಿಲಿ ಏನೆಲ್ಲ ಸಿಗುತ್ತೆ, ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ಏನ್ ನೋಡ್ತಿದೀಯ ಚಿನ್ನಿ ಹೊರಗೆ? ಲಾಸ್ಟ್ ಮಂತು ಮರಗಳಲ್ಲಿ ಎಲೆಗಳೆಲ್ಲ ಕಲರ್ ಚೇಂಜ್ ಆಗಿತ್ತು, ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆದ್ರೆ ಇವಾಗ ನೋಡಿ, ಡಿಸೆಂಬರ್ ಅಲ್ಲಿ ಒಂದು ಮರಗಳಲ್ಲೂ ಎಲೆಗಳಿರಲ್ಲ, ಇದೇ ತರ ಫುಲ್ ಬೊಳ ಬೊಳ ಇರುತ್ತೆ. ನೋಡಿ, ಎಲ್ಲಾದ್ರೂ ಎಲೆಗಳು ಕಾಣಿಸ್ತಿದೀಯಾ ಮರಗಳಲ್ಲಿ ಅಂತ? ಇದ್ರೂ ಎಲ್ಲ ಒಣಗೋಗಿರೋ ಎಲೆಗಳು ಇರುತ್ತಷ್ಟೇನೆ. ಇವಾಗ ಫುಲ್ಲು ಇನ್ನೊಂದು 4 ತಿಂಗಳು ಮರಗಳಲ್ಲಿ ಎಲೆಗಳಿರಲ್ಲ, ಏನಿಲ್ಲ, ಹಿಂಗೇನೆ. ಬೇಕರಿ ಸಿಕ್ತು, ಬೇಕರಿ ಬಂದ್ರು ಹಾಡ್ ಕೇಳ್ಕೊಂಡು ಹಂಗೆ ಸುಮ್ನೆ ಹೋಗ್ತಾನೆ ಇದ್ರು. ಇವಾಗ ಯಾವ ಕಡೆಯಿಂದ ತಿರ್ಗಿಸ್ಕೊಂಡ್ ಬರೋದು? ಇನ್ನು ಎಷ್ಟು ದೂರ ಹೋಗ್ಬೇಕಂಗಿದ್ರೆ? ಇನ್ನು 2 ಕಿಲೋಮೀಟರ್. ಬೇಕರಿ ಮಿಸ್ ಆಯ್ತು. ಇವಾಗ ಬೇಕರಿಗೆ ಹೋಗೋದಕ್ಕೆ ಇನ್ನ 2 ಕಿಲೋಮೀಟರ್ ಮುಂದೆ ಹೋಗಿ ಗಾಡಿ ತಿರ್ಗಿಸ್ಕೊಂಡ್ ಬರ್ಬೇಕು. ಯಾವ ಸಾಂಗ್ ಅಂತ ಕೇಳ್ತಿದ್ದು ರಿಪ್ಲೈ ಮಾಡ್ತಿದ್ದಿ. ಈ ಸಾಂಗ್ ಕೇಳ್ಕೊಂಡು ಹಂಗೆ ಫುಲ್ ಹೋಗ್ತಾನೆ ಅವ್ರೆ. ನೋಡಿ, ಬೇಕರಿ ಎಂತ ಜಾಗದಲ್ಲಿ ಮಾಡಿದ್ದಾರೆ ಅಂತ ಹೇಳಿ, ಫುಲ್ಲು ಹೊಲ ಗದ್ದೆಗಳಿದೆ, ಅದ್ರ ಮಧ್ಯ ಅಲ್ಲೊಂದು ಕಂಪ್ನಿ ಇದೆ, ಮತ್ತೆ ಇಲ್ಲೊಂದು ಬೇಕರಿ ಮಾಡಿದ್ದಾರೆ. ನೋಡಿ, ಇವಾಗ ಹೋಗ್ತಿರೋದು ನಾವು ಆ ಬೇಕರಿಗೆ. ಇವಾಗ ಯಾರ್ಯಾರು ಏನೇನ್ ತಿನ್ಬೇಕಂತಿದ್ದೀರಾ? ನಾನು ಇಡ್ಲಿ ವಡೆ. ಚಿನ್ನಿ ನೀನು? ನಾನು ಮಸಾಲೆ ದೋಸೆ. ಬನ್ನಿ, ಏನೇನ್ ಬ್ರೇಕ್ಫಾಸ್ಟ್ ಸಿಗುತ್ತೆ ನೋಡೋಣ. ಜರ್ಮನಿನ ಬ್ರೆಡ್ಗಳ ನಾಡು ಅಂತ ಸುಮ್ಮನೆ ಹೇಳ್ತಾರ. ನೋಡಿ, ಅಲ್ಲಿ ಎಷ್ಟೊಂದು ಬ್ರೆಡ್ ಇಟ್ಟಿದ್ದಾರೆ ಅಂತ. ಯಾವ್ಯಾವ ಡಿಸೈನ್ ಬೇಕು, ಯಾವ್ಯಾವ ಕಲರ್ ಬೇಕು, ಎಲ್ಲದರಲ್ಲೂ ಮಾಡಿಡ್ತಾರೆ ಇವರು. ನೋಡಿ ಯಾವ್ಯಾವ ಥರ ಇದೆ ಬ್ರೆಡ್ಗಳಂತ ಹೇಳಿ. ಇದೇನೇ ಇವ್ರ ಬ್ರೇಕ್ಫಾಸ್ಟು. ಇದ್ರ ಜೊತೆಗೆ ಸಲಾಡ್ ಹಾಕ್ಕೊಂತಾರೆ. ಅದು ಬಿಟ್ಟರೆ ಸ್ಯಾಂಡ್ವಿಚಸ್ ಸಿಗುತ್ತೆ, ಮತ್ತು ಸಲಾಮೀಸ್ ಇರುತ್ತೆ, ಮತ್ತು ಇನ್ನೇನೇನು ತಿಂತಾರೆ, ಬಾಯ್ಲ್ಡ್ ಎಗ್ ಅದೆಲ್ಲ ಸಿಗುತ್ತೆ, ಅದೆಲ್ಲ ತೊಗೊತಾರೆ. ಇದ್ರ ಜೊತೆಗೆ ಬರೀ ಇದಷ್ಟೇ ತಿನ್ನಲ್ಲ, ಹಾಗೆ ಸ್ವೀಟ್ ಕೂಡ ಸಿಗುತ್ತೆ. ಅಂದರೆ ಕ್ರೋಸೆಂಟ್ ಆಗಿರ್ಬೋದು, ಬೇರೆ ಬೇರೆ ಸ್ವೀಟ್ ಬ್ರೆಡ್ಸ್ ಅದೆಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನನಗಂತೂ ಈ ಥರ ತಿನ್ನೋಕ್ಕೆ ತುಂಬಾ ಇಷ್ಟ. ಹಾಗೆ ಕೇಕ್ ವಿಚಾರಕ್ಕೆ ಬಂದರೆ, ಸೀರಿಯಸ್ಲಿ ಎಂತೆಂಥ ಕೇಕ್ ಇಟ್ಟಿರ್ತಾರೆ ಗೊತ್ತಾ? ಚೀಸ್ ಕೇಕ್, ಹಾಗೆ ಏನು ಆಲ್ಮಂಡ್ ಕೇಕ್, ಹಾಗೆ ಫ್ರೂಟ್ಸ್ ಕೇಕ್, ಈ ಥರ ಎಲ್ಲ ಕೇಕ್ಸ್ಗಳಿರುತ್ತೆ. ಕೇಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಒಂಥರ ಪಿಜ್ಜಾ ಥರ ಕಾಣಿಸ್ತಿದೆ, ಬಟ್ ಪಿಜ್ಜಾ ಅಲ್ಲ, ಕೇಕ್ ಇದೆಲ್ಲ. ಕೆಳಗಡೆ ನೋಡ್ತಿದ್ದೀರಲ್ಲ, ಇದು ಕೂಡ ಕೇಕ್, ಫ್ರೂಟ್ ಕೇಕ್ಸ್ ಇದೆ, ವಾಲ್ನಟ್ ಕೇಕ್ ಇದೆ, ಚಾಕ್ಲೇಟ್ ಕೇಕ್ ಇದೆ. ಫ್ರೂಟ್ ಕೇಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೇ ನೋಡ್ತಿದ್ದೀರಾ, ಇದು ಬನಾನಾಗೆ ಚಾಕ್ಲೇಟ್ಸ್ ಮೆಲ್ಟ್ ಮಾಡಿ ಈ ಥರ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆಗಿರ್ಬೋದು, ಚಾಕ್ಲೇಟ್ ಕೇಕ್ ಅದೆಲ್ಲ ಇದೆ.
ಮಸಾಲೆ ದೋಸೆ, ಇಡ್ಲಿ, ವಡೆ ಎಲ್ಲ ಬಂದಿದೆ. ತಿನ್ನೋದೊಂದೇ ಬಾಕಿ. ಮೇಲ್ಗಡೆ ಕೂಡ ಇದೆ ಈ ಬೇಕ್ರಿಲಿ, ಬಟ್ ಏನಂದರೆ ಎಲ್ಲ ರಿಸರ್ವ್ಡ್ ಆಗಿದೆ. ಈ ಕಡೆನೂ ಕೂಡ ಪ್ರತಿಯೊಂದು ಟೇಬಲ್ ಮೇಲೂ ರಿಸರ್ವ್ಡ್ ಅಂತ ಬರ್ತಿದ್ದಾರೆ. ಇದೊಂದೇ ಪ್ಲೇಸ್ ಖಾಲಿ ಇದ್ದಿದ್ದು. ಸೊ ನೋಡಿದ್ರಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಏನೇನು ಸಿಗುತ್ತೆ ಅಂತ ಹೇಳಿ. ಇದು ಒಂಥರ ಸ್ಯಾಂಡ್ವಿಚ್ ಟೈಪ್ ಇದೆ, ಬಟ್ ಒಳಗಡೆ ಏನಿದೆ ಅದೆಲ್ಲ ಪಿಜ್ಜಾ ಟೇಸ್ಟ್ ಕೊಡ್ತಿದೆ ನನಗೆ. ಎಲ್ಲ ಕೆಳಗಡೆ ಬೀಳುತ್ತೆ. ಇಲ್ಲಿಗೆ ಬಂದು ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನೋಡಿ. ನಾನು ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ, ಇಲ್ಲಾಂದರೆ ಏನೋ ಒಂದು ಮಿಸ್ ಮಾಡ್ಕೊಂಡಂಗಾಗುತ್ತೆ. ಇದು ನೋಡಿ, ಇದು ಚೀಸ್ ಕೇಕ್. ಮೇಲ್ಗಡೆ ಆರೆಂಜ್ ಹಾಕಿದ್ದಾರೆ. ಇಲ್ಲಿನ ಕೇಕ್ಗಳಲ್ಲಿ ಜಾಸ್ತಿ ಕ್ರೀಮ್ ಯೂಸ್ ಮಾಡಲ್ಲ ಇವರು. ಸ್ಟಾರ್ಟಿಂಗ್ ಬಂದಾಗ ನನಗೆ ಇಲ್ಲಿನ ಕೇಕ್ಗಳು ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ, ನಮ್ಮ ಇಂಡಿಯನ್ ಕೇಕ್ಗಳೆಲ್ಲ ತಿಂದು. ಬಟ್ ಇವಾಗಂತೂ ಇಲ್ಲಿನ ಕೇಕ್ಗಳು ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿ ಕ್ರೀಮ್ ಇರಲ್ಲ, ಸ್ವೀಟ್ ಇರಲ್ಲ. ನನಗಂತೂ ಇವಾಗಂತೂ ಸಖತ್ ಇಷ್ಟ. ಅದರಲ್ಲೂ ಫ್ರೂಟ್ಸ್ ಕೇಕ್ಗಳು ಸಿಗುತ್ತೆ, ನನಗೆ ಅದು ತುಂಬಾ ಇಷ್ಟ. ಮತ್ತು ತುಂಬಾ ವೆರೈಟೀಸ್ ಆಫ್ ಕೇಕ್ ಸಿಗುತ್ತೆ ಇಲ್ಲಿ. ಇಷ್ಟ ಆಗುತ್ತೆ ಇವಾಗ ಸಖತ್ತು. ಆದ್ರೂ ಎಷ್ಟೇ ಕೇಕ್ ಸಿಗಲಿ, ಹೇಗೆ ಇರಲಿ, ನಮ್ಮ ಹನಿ ಕೇಕ್ ಮುಂದೆ ಯಾವ ಕೇಕು ಇಲ್ಲ ಬಿಡಿ. ಹನಿ ಕೇಕ್ ಅಂದರೆ ಒಂಥರ ಎಮೋಷನ್. 80s 90s ಕಿಡ್ಸಿಗೆ. ಇವಾಗಿನ ಮಕ್ಳುಗಳು ತಿಂತಾರ ಇಲ್ವಾ ಗೊತ್ತಿಲ್ಲ, ನಮಗಂತೂ ತುಂಬಾ ಇಷ್ಟ ಹನಿ ಕೇಕ್. ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೊರಗಡೆ ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ? 1 ಡಿಗ್ರಿ ಇದೆ. ಬಟ್ ಫೀಲ್ಸ್ ಲೈಕ್ 0 ಅನಿಸುತ್ತೆ. ಬಟ್ ಸ್ವಲ್ಪ ಸೂರ್ಯ ಆಚೆಗೆ ಬಂದಿದೆ ನೋಡಿ. ಇಷ್ಟೇ ಆಚೆಗೆ ಬಂದಿದೆ. ಮತ್ತು ಸಿಯಂಗೆ ವಾಟರ್ ಬಾಟಲ್ ತೊಗೊಂಬರೋದು ಮರ್ತೋಗಿತ್ತು. ಇಲ್ಲಿ ವಾಟರ್ ಬಾಟಲ್ ತಗೊಂಡ್ವಿ. ನಿಮಗೆಲ್ಲ ಗೊತ್ತಿದೆ ಜರ್ಮನಿಯಲ್ಲಿ ನೀರಿನ ರೇಟು ಬಿಯರ್ ರೇಟ್ಗಿಂತ ಜಾಸ್ತಿ ಅಂತ ಹೇಳಿ. ಬಿಯರ್ ಒಂದು ಅರ್ಧ ಲೀಟ್ರದ್ದು ತೊಗೊಂಡ್ರೆ ಒಂದು 80 ರೂಪಾಯಿ 90 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಅದೇ ವಾಟರ್ ಬಾಟಲ್ ತೊಗೊಂಡ್ರೆ ಎಷ್ಟು ಕೊಟ್ಟೆ ಅರ್ಧ ಲೀಟ್ರ್ ವಾಟರ್ ಬಾಟಲ್ಗೆ? 3 ಯೂರೋ. ನೋಡಿ, ಬಿಯರ್ ತೊಗೊಂಡ್ರೆ 89 ರೂಪಾಯಿಗೆ ಸಿಗುತ್ತೆ. ಅದೇ ವಾಟರ್ ತೊಗೊಂಡ್ರೆ 250 260 ರೂಪಾಯಿ ಕೊಡಬೇಕು ವಾಟರ್ ಬಾಟಲ್ಗೆ. ಇವಾಗ ಹೊರಡೋಣ. ಏನಂತ ಹೇಳಿದ್ರೆ, ಇಲ್ಲಿ ಎಲ್ಲೇ ಹೋಗೋದಿದ್ರು ನೀರಿನ ಬಾಟಲ್ ನಮ್ಮ ಜೊತೆ ಕ್ಯಾರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ. ಏನದು ಸನ್ಸೆಟ್ ಸನ್ರೈಸ್ ಏನೋ ಗೊತ್ತಾಗ್ತಿಲ್ಲ. ನೋಡಲ್ಲಿ ಹಿಂಗೆ ಒಳ್ಳೆ ಸನ್ಸೆಟ್ ಆಗ್ತಿರೋ ತರ ಕಾಣಿಸ್ತಿದೆ. ಸೂರ್ಯ ನೋಡಿದ್ರೆ ಮೇಲಿದ್ದಾನೆ, ಅಲ್ಲಿ ಕಲರ್ ನೋಡಿ ಹಿಂಗ್ ಕಾಣಿಸ್ತಿದೆ ಅಂತ. ಜರ್ಮನಿಯಲ್ಲಿ ಸಂಡೇ ಅಂದ್ರೇನೆ ಫ್ಯಾಮಿಲಿ ಡೇ. ಅಲ್ಲಂತೂ ಬೇಕ್ರಿಲಿ ಎಷ್ಟು ಜನ ಅಂತ ಹೇಳಿದ್ರೆ ಒಂದು ಟೇಬಲ್ ಫ್ರೀ ಇರ್ಲಿಲ್ಲ. ಎಲ್ಲ ಫ್ಯಾಮಿಲಿ ಜೊತೆ ಬಂದು, ಅದು ಅಲ್ಲದೆ ಇವಾಗ ಕ್ರಿಸ್ಮಸ್ ಟೈಮ್ ಬೇರೆ ಅಲ್ಲ, ಇವರು ಜಾಸ್ತಿ ಕ್ರಿಸ್ಮಸ್ ಟೈಮಲ್ಲಿ ಫ್ಯಾಮಿಲಿನ ಮೀಟ್ ಮಾಡಕ್ ಇಷ್ಟಪಡ್ತಾರೆ. ಸೊ ಎಲ್ಲ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಇವಾಗ ಟೈಮು 11 ಗಂಟೆ ಆಗಿದೆ. ಈ ತರ ಎಷ್ಟು ಪೀಸ್ಫುಲ್ ಆಗಿ ಕಾಣಿಸ್ತಿದಲ್ಲ. ಪ್ರತಿಯೊಂದು ವಿಡಿಯೋದಲ್ಲೂ ಏನಾದ್ರೂ ಕ್ವೆಶನ್ಸ್ ಗಳು ಇದ್ದೇ ಇರುತ್ತೆ. ಕ್ವೆಶನ್ಸ್ ಕೇಳ್ತಿರ್ತೀರಾ. ಆದ್ರೆ ಕ್ವೆಶನ್ ಅಂಡ್ ಆನ್ಸರ್ ವಿಡಿಯೋ ಮಾಡಿದ್ರೆ ಅದನ್ನೇ ನೋಡಿಲ್ಲ ನೋಡಿ ನೀವು. ಇವಾಗ ಇನ್ನೇನ್ ಮನೆ ಹತ್ರ ಬಂದ್ವಿ ನಾವು. ಮನೆಗೆ ಹೋಗಿ ಕ್ಲೀನ್ ಮಾಡ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು ಇವತ್ತು. ಮತ್ತೆ ಅಡಿಗೆ ಮಾಡಿ ಊಟ ಮಾಡ್ಬೇಕು. ಅದಾದ್ಮೇಲೆ ನಿಮ್ಮನ್ನ ನಾನು ಕ್ರಿಸ್ಮಸ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನ Q&A ವಿಡಿಯೋ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ಆಯ್ತಾ. ಟೈಮ್ ಇವಾಗ 4 ಗಂಟೆ ಆಗಿದೆ. ನಾನಿವಾಗ ಕ್ರಿಸ್ಮಸ್ ಮಾರ್ಕೆಟಿಗೆ ಹೋಗ್ತಿದ್ದೀನಿ. ಇನ್ನೇನು ಬಸ್ ಇದೆ ಇನ್ನೊಂದು 2-3 ಮಿನಿಟ್ಸ್ ಅಲ್ಲಿ. ಸಿಯಾ ಮತ್ತೆ ಉದಯ್ ಅವರು ಸೈಕಲಲ್ಲಿ ಹೋದ್ರು. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಕಾರಲ್ಲಿ ಹೋದ್ರೆ ಅಲ್ಲಂತೂ ಪಾರ್ಕ್ ಮಾಡೋದಕ್ಕೆ ಜಾಗ ಸಿಗಲ್ಲ. ಸೊ ಹಂಗಾಗಿ ಸೈಕಲಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಸೈಕಲಲ್ಲಿ ಹೋದ್ರು. ನಾನು ಇವಾಗ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಇನ್ನೊಂದು 2 ಮಿನಿಟ್ಸಲ್ಲಿ ಬಸ್ ಇದೆ, ಕ್ಯಾಚ್ ಮಾಡಬೇಕು. ಬನ್ನಿ ಬಸ್ ಕ್ಯಾಚ್ ಮಾಡಿ ಕ್ರಿಸ್ಮಸ್ ಮಾರ್ಕೆಟ್ ಹೋಗೋದು. ಯಾರು ನೀವು? ಯಾರು ಗೊತ್ತಾಗ್ತಿಲ್ಲಲ್ಲ? ಬೇಬಿ ರಬಿಟಾ? ಫೇಸ್ ತೋರಿಸ್ತೀರಾ? ಬರೀ ಐಸ್ ಅಷ್ಟೇ ಕಾಣ್ತಿದೆ, ಫೇಸ್ ತೋರಿಸಿ. ನಾವಿರೋ ಊರು ಒಂದು ಪುಟ್ಟ ಊರು. ಇಲ್ಲಿ ಪುಟ್ಟದಾದ ಕ್ರಿಸ್ಮಸ್ ಮಾರ್ಕೆಟ್ ಹಾಕಿದ್ದಾರೆ, ಏನು ದೊಡ್ಡ ಕ್ರಿಸ್ಮಸ್ ಮಾರ್ಕೆಟ್ ಹಾಕಿಲ್ಲ ಇಲ್ಲಿ. ಬನ್ನಿ ಈ ಊರಿನ ಕ್ರಿಸ್ಮಸ್ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಸಿಟಿ ಎಲ್ಲ ಲೈಟಿಂದ ಡೆಕೋರೇಟ್ ಮಾಡಿದ್ದಾರೆ. ಮನೆಗಳ ಮೇಲೆಲ್ಲ ಈ ಥರ ಲೈಟ್ಸ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಲ್ಲಲ್ಲಿ ಈ ಥರ ಕ್ರಿಸ್ಮಸ್ ಟ್ರೀ ಕೂಡ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ. ನಾವಿರೋ ಊರು ಪುಟ್ಟ ಊರಾದ್ರೂ ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಹಿಸ್ಟೋರಿಕಲ್ ಪ್ಲೇಸ್ ಕೂಡ ಇದು. ಇವಾಗ ಅದು
ಕ್ರಿಸ್ಮಸ್ ಮಾರ್ಕೆಟ್ ಹೋಗೋದಕ್ಕೆ ಎಂಟ್ರೆನ್ಸ್. ಬನ್ನಿ ಅಲ್ಲಿ ಹೋಗೋಣ. ಇವಾಗ ಇಲ್ಲಿ ಸೈಕಲ್ ಪಾರ್ಕ್ ಮಾಡಿ ಒಳಗಡೆ ಹೋಗ್ಬೇಕು. ಫಸ್ಟ್ ಟೈಮ್ ಅಲ್ವಾ ಇಲ್ಲಿನ ಕ್ರಿಸ್ಮಸ್ ಮಾರ್ಕೆಟ್ ಹೋಗ್ತಿರೋದು? ಲಾಸ್ಟ್ ಇಯರ್ ನೀನು ಹೋಗಿದೆ, ಬಟ್ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಇದು. ಲಾಸ್ಟ್ ಟೈಮ್ ಬರೋಕ್ಕಾಗಿರ್ಲಿಲ್ಲ, ಬೇರೆ ಊರಿಗೆ ಹೋಗಿದ್ವಿ. ದೊಡ್ಡ ದೊಡ್ಡ ಕ್ರಿಸ್ಮಸ್ ಮಾರ್ಕೆಟ್ ಇರುತ್ತಲ್ಲ ಅಲ್ಲಿಗೆ. ಬಟ್ ಈ ಸರಿ ಮಿಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ನಡೀತಿರೋ ಕ್ರಿಸ್ಮಸ್ ಮಾರ್ಕೆಟ್ ನೋಡೋದಕ್ಕೆ ಬಂದಿದ್ದೀವಿ. ಇದನ್ನ ಪಿರಮಿಡ್ ಅಂತ ಹೇಳ್ತಾರೆ. ಜರ್ಮನಿಯ ಪ್ರತಿಯೊಂದು ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲೂ ಇದನ್ನ ಇಟ್ಟಿರ್ತಾರೆ. ಇದೊಂದು ಕಾಮನ್ ಎಲ್ಲ ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲೂ ನೋಡ್ತೀರಾ ಜರ್ಮನಿಯಲ್ಲಿ. ಹಾಗೆ ಎಷ್ಟು ಜನ ಬಂದಿದ್ದಾರೆ ನೋಡಿ, ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾನೇ ಜನ ಬಂದಿದ್ದಾರೆ. ಕೈಯೆಲ್ಲ ಕೊರಿತಾ ಇತ್ತು. ಮತ್ತೆ ಅಲ್ಲಿ ಇಟ್ಟಿದಾರಲ್ಲ ಅದೆರಡು ಫಿಶ್ ಗ್ರಿಲ್ ಮಾಡ್ತಿದ್ದಾರೆ. ಎಷ್ಟು ಕ್ಯೂಟ್ ಇದೆ ನೋಡಿ ಡಾಲ್ಸ್. Das ist für 2-3 Euro oder 1-3 Euro. Das ist alles? Alles 3 Euro, ja. Und das ist 2,50. Okay. ಇಲ್ಲಿನ ಜನ ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದಾಗ ಮಿಸ್ ಮಾಡ್ದಂಗೆ ಕುಡಿಯೋದೇನಂದ್ರೆ ಗ್ಲೂ ವೈನ್. ಯಾಕಂದ್ರೆ ಚಳಿ ತುಂಬಾ ಜಾಸ್ತಿ ಇರುತ್ತೆ, ಹಾಗಾಗಿ ಗ್ಲೂ ವೈನ್ ಕುಡಿತಾರೆ. ಮತ್ತೆ ಇಲ್ಲಿ ಹಾಟ್ ಡಾಗ್ ಸಿಗುತ್ತೆ, ಮತ್ತೆ ಬೇರೆ ಬೇರೆ ಫುಡ್ ಸಿಗುತ್ತೆ. ಅದನ್ನೆಲ್ಲ ತಿನ್ಕೊಂಡು ಇವರು ಕ್ರಿಸ್ಮಸ್ ಮಾರ್ಕೆಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮೇಲ್ಗಡೆಯಿಂದ ವ್ಯೂ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಕ್ರಿಸ್ಮಸ್ ಮಾರ್ಕೆಟ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಗಾಳಿ, ಯಪ್ಪ ಎಷ್ಟು ಗಾಳಿ ಇದೆ ನೋಡಿ. ಕೇಳಿಸ್ತಿದ್ಯಾ ಇಲ್ವಾ ಗೊತ್ತಿಲ್ಲ ನಾನು ಮಾತಾಡ್ತಿರೋದು. ಮೇಲ್ಗಡೆಯಿಂದ ವ್ಯೂ ಈ ತರ ಕಾಣಿಸುತ್ತೆ ನೋಡಿ. ಇವಾಗ ಕ್ರಿಸ್ಮಸ್ ಮಾರ್ಕೆಟ್ ಏನು ಹಾಕಿದ್ದಾರೆ, ಇಲ್ಲಿ ಸಂತೆ ನಡೆಯುತ್ತೆ ಪ್ರತಿ ವಾರಕ್ಕೆ 2 ದಿನ ಸಂತೆ ನಡೆಯುತ್ತೆ. ಬಟ್ ಈ ಟೈಮಲ್ಲಿ ಸಂತೆನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ, ಅಂದರೆ ಬೇರೆ ಕಡೆ ಸಂತೆ ಹಾಕ್ತಾರೆ, ಮಾರ್ಕೆಟ್ ಮಾಡ್ತಾರೆ. ಬಟ್ ಇಲ್ಲಿ ಇವಾಗ 1 ಮಂತ್ ಕ್ರಿಸ್ಮಸ್ ಮಾರ್ಕೆಟ್ ಇರುತ್ತೆ. ಹಾಗೆ ಇಲ್ಲೊಂದು ಕ್ಯಾಂಡಲ್ ಶಾಪ್ ಕೂಡ ಇತ್ತು. ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದನ್ನು ಒಂದೇ ಕಲರ್ ಅಲ್ಲಿ ಇದೆ, ಯೆಲ್ಲೋ ಕಲರ್ ಅಲ್ಲಿ ಇದೆ. ಕಲರ್ಸ್ ಕ್ಯಾಂಡಲ್ ಇರಲಿಲ್ಲ, ಆದ್ರೆ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇತ್ತು. ಸಿಯಾ ಬೇಕು ಅಂತ ಹೇಳಿದ್ಲು, 1-2 ಕ್ಯಾಂಡಲ್ಸ್ ನ ತಗೊಂಡ್ವಿ ನಾವು ಕೂಡ. ನೋಡಿದ್ರಲ್ಲ ನಮ್ಮ ಊರಿನ ಕ್ರಿಸ್ಮಸ್ ಮಾರ್ಕೆಟ್ ಹೇಗಿದೆ ಅಂತ ಹೇಳಿ. ಇಷ್ಟೇ ಚಿಕ್ಕ ಕ್ರಿಸ್ಮಸ್ ಮಾರ್ಕೆಟ್, ಹಾಗೆ ಸ್ವಲ್ಪ ಶಾಪ್ಸ್ಗಳಿರೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.